ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯಲ್ಲಿ ರಾಜ್ಯದ ಇಬ್ಬರು ಸೇರಿ ಒಟ್ಟು 28 ಪ್ರವಾಸಿಗರು ಬಲಿಯಾಗಿದ್ದಾರೆ. ಬಲಿಯಾದವರ ಪರಿಹಾರ ಘೋಷಣೆ ವಿಚಾರದಲ್ಲೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಇದೀಗ ಹೇಳಿಕೆಗಳು ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಮೃತ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸರ್ಕಾರದ ಪರಿಹಾರಕ್ಕೆ ಇದೀಗ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತಕರಾರನ್ನ ಎತ್ತುತ್ತಾ ಇದ್ದಾರೆ. ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾದವರಿಗೆ 25 ಲಕ್ಷ ಪರಿಹಾರವನ್ನ ಘೋಷಿಸಿಬಿಟ್ರಲ್ಲ, ಉಗ್ರರ ದಾಳಿಗೆ ಬಲಿಯಾದವರಿಗೆ ಕೇವಲ 10 ಲಕ್ಷ ಅಷ್ಟೇನಾ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಅದು ಕೂಡ ಇದೀಗ ಆಕ್ರೋಶಗಳಿಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಆನೆ ದಾಳಿ ಆದಂತಹ ಸಂದರ್ಭದಲ್ಲಿ ನಿಮ್ಮ ಕರ್ನಾಟಕದ ಆನೆ ಕೇರಳಕ್ಕೆ ಬಂದು ಆನೆ ಕಾಲ್ ತುಳಿತಕ್ಕೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಕೊಂಡೋಗಿ ಅಲ್ಲಿ 25 ಲಕ್ಷ ಪರಿಹಾರವನ್ನ ಕೊಟ್ರಲ್ಲ, ಇಲ್ಲಿ ಯಾಕೆ ಕೊಡ್ತಾ ಇಲ್ಲ? ಕೇರಳದ ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಪ್ರಿಯಾಂಕಾ ಗಾಂಧಿ ಅವರ ಮಾತು ಕೇಳಿಕೊಂಡು 25 ಲಕ್ಷ ಪರಿಹಾರವನ್ನ ಕೊಟ್ರಲ್ಲ, ಈಗ ಕೊಡಕ್ಕಾಗೋದಿಲ್ವಾ ಅಂತ ಹೇಳಿ ಸಂಸದರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯವಾಗಿಯೂ ಕೂಡ ಇದನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದಷ್ಟು ಹೇಳಿಕೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇದಕ್ಕೆ ಪಹಲ್ಗಾಮ್ನಲ್ಲಿ ಆದಂತಹ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಘೋಷಣೆ ಮಾಡಿದ್ಯಲ್ಲ, ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು 10 ಲಕ್ಷ, ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು. ಪರಿಹಾರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ತಗಾದೆಗೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಕಾಂಗ್ರೆಸ್ 10 ಲಕ್ಷ ಪರಿಹಾರ ಘೋಷಿಸಿ ಮಾನವೀಯತೆಯನ್ನ ಮೆರೆದಿದೆ. ಬಿಜೆಪಿ ನಾಯಕರು ಆರೋಪಿಸದೆ ಕೇಂದ್ರದಿಂದ ಪರಿಹಾರವನ್ನ ಕೊಡಿಸ್ಲಿ ನೋಡೋಣ, ಕೇಂದ್ರ ಸರ್ಕಾರ ಯಾಕೆ ರಕ್ಷಣಾ ಕಾರ್ಯಾಚರಣೆ ಮಾಡಲಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಪರಿಹಾರ ಘೋಷಣೆ ಮಾಡದೆ ರಾಜಕೀಯ ಮಾಡೋದು ಯಾಕೆ? ಕೇಂದ್ರದಿಂದ 50 ಲಕ್ಷ ಅಥವಾ 1 ಕೋಟಿ ಪರಿಹಾರ ಘೋಷಣೆ ಮಾಡಲಿ, ನಾವೇನ್ ಬೇಡ ಅಂತೀವ? 1 ರೂಪಾಯಿ ಕೂಡ ಪರಿಹಾರವನ್ನ ಘೋಷಿಸದೆ ಆರೋಪಿಸೋದು ಸರಿಯಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ವ್ಯಂಗ್ಯಕ್ಕೆ ಇದೀಗ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇರಳದವನು ಅಂತ ಹೇಳಿ 25 ಲಕ್ಷ ಪರಿಹಾರವನ್ನ ಕೊಟ್ರಿ, ಆನೆ ಕಾಲ್ ತುಳಿತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಅದೇ ನಮ್ಮ ರಾಜ್ಯದಲ್ಲಿ ಇದೀಗ ಉಗ್ರರ ದಾಳಿಗೆ ಬಲಿಯಾದವರಿಗೆ ಬರೀ ಕೇವಲ 10 ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ವ್ಯಂಗ್ಯವಾಡಿದ್ದಾರೆ. ಇದೀಗ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಸಚಿವರು ನೋಡ್ತಾ. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡ್ಲಿ ಅಲ್ಲ, BCCI ಕೊಡ್ಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದಲ್ಲಿ ದುಡ್ಡು ಕೊಡೋಕೇನೆ ಐತ್ರಿ, ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಅಲ್ಲ, ಇಡೀ ದೇಶ ಹಿಂದೂ 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 ಎಲ್ಲದರ್ರಿ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡ್ಲಿ ಅಲ್ಲ, BCCI ಕೊಡ್ಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದಲ್ಲಿ ದುಡ್ಡು ಕೊಡೋಕೇನೆ ಐತ್ರಿ, ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಅಲ್ಲ, ಇಡೀ ದೇಶ ಹಿಂದೂ 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 ಎಲ್ಲದರ್ರಿ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ